ಕೋಟಿ ಒಡೆಯ ರಿಯಲ್ ಎಸ್ಟೇಟ್ ಉದ್ಯಮಿ ಸಿ.ಜೆ. ರಾಯ್ ಅವರು ನಿನ್ನೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅವರು ಬಡ ಕಲಾವಿದರಿಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಿದ್ರು, ಅವರಿಗೆ ಸಹಾಯವನ್ನು ಕೂಡ ಮಾಡಿದ್ರು. ಆದರೆ ಅವರಿಗೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಕಲಾವಿದರು ಕೂಡ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಬಿಗ್ ಬಾಸ್ 11ರ ವಿನ್ನರ್ ಆದಂಥ ಹನುಮಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಪ್ಲಾಟ್ ಕೊಟ್ಟು ಅವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತೇಳಿ ಆಸೆ ಪಟ್ಟರು ಸಿ.ಜೆ. ರಾಯ್ ಅವರು. ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹನುಮಂತ್ ಅವರು ಇದ್ದಾರೆ. ಹನುಮಂತ್ ಅವರೇ, ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ, ಬಡತನದ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದ್ದಂಥ ಮನುಷ್ಯ. ಇವತ್ತು ನಮ್ಮ ಜೊತೆಗೆ ಅವರಿಲ್ಲ, ಏನು ಹೇಳಿ? ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಗೈತೆ ರೀ. ಯಾಕಂದ್ರೆ ನನಗೆ ಸಿ.ಜೆ. ರಾಯ್ ಅವರು ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ. ಅವ್ರು ನನಗೆ ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತೆ ರೀ. ಇಲ್ಲ, ನಿಮ್ಮ ಊರಿಗೆ ಬರ್ತೀನಿ, ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ. ಹೌದು ರೀ, ನಾನು ಬಿಗ್ ಬಾಸ್ ಮನೆಗೆ ಅದು ಇದು ಫೈನಲ್ ಆದಾಗ ಏನಪ್ಪ ಮನೆಗಿನಿ ಕಟ್ಟಿಸಿಲ್ಲ ಅಂದ್ರೆ ಇಲ್ಲ ಸರ ಇನ್ನು ಬಳಕೆ ಹೋಗಿ ಕಟ್ಟಿಸ್ತೀನಿ ರೀ ಅಂತಂದೆ. ಆಯ್ತಪ್ಪ ನಿಮ್ಮ ಮನೆಗೆ ನೀವು ಓಪನಿಂಗ್ ಕರಿ, ನಿಮ್ಮ ಊರಿಗೆ ಬಂದ ನನಗೆ ಕುರಿ ಕೊಡ್ಬೇಕು ನೋಡು ಅಂತಂದ್ರೆ ಆಯ್ತು ಸರ್ ಕೊಡಾಣ್ರಿ ಸರ. ಮತ್ತು ನಮ್ಮ ರೆಸಾರ್ಟಿಗೆ ಬಿಡಕ್ಕೆ ಒಂದು 5 ಕುರಿ ಕೊಡು, ನಾವು ಸಾಕ್ತೀವಿ ಅಂದರು. ಆಯ್ತು ಸರ್ ನೀವು ಬರ್ರಿ ಸರ, ನಿಮ್ಗಿಂತ ಹೆಚ್ಚಿಂದ ಏನೈತಿ ಕೊಡಾಣ್ರಿ ತಂದಿದ್ದೆ. ಮತ್ತು ನಿಮ್ಮ ಊರಿಗೆ ಬಂದಾಗ ನಮಗೆ ಏನು ಮಾಡ್ತೀವಿ ಅಡುಗೆ ಅಂದ್ರೆ ಕುರಿನ ಕೊಯ್ತೀವಿ ಬರ್ರಿ ಸರ ಅಂತಂದೆ. ಭಾರಿ ಖುಷಿ ಆದ್ರೆ ನಕ್ಕರು, ಭಾರಿ ಖುಷಿ ಪಡ್ತಿದ್ರು. ನಮ್ಮ ಆಗಲಿ ನಮ್ಮ ಅವ್ವ ಅಪ್ಪ ನೋಡಿದ್ರೆ ಭಾರಿ ಖುಷಿ ಪಡ್ತಿದ್ರು. ಯಾಕಂದ್ರೆ ನಮ್ಮದು ಅದು ಲಂಬಾಣಿ ಡ್ರೆಸ್ ನೋಡಿ ಭಾರಿ ಇಷ್ಟಪಡೋರು. ಅವು ಭಾಳ ಬೇಜಾರಾಗ್ತದೆ. ಈ ನಡುವೆ ಲಾಸ್ಟ್ ಯಾವಾಗ ಅವ್ರ ಜೊತೆ ಮಾತಾಡಿದ್ರಿ? ಅದೇ ಸರ್ ಬಿಗ್ ಬಾಸ್ ಫೈನಲ್ ಆತಲ್ಲ ಆವಾಗ ಮಾತಾಡಿದ್ವಿ. ಮತ್ತು ಅದಕ್ಕಿಂತ ಮುಂಚೆ ನಾವು ಸರಿಗಮಪ ಫೈನಲಿಸ್ಟ್ ಆದಾಗ ಅವ್ರು ರೆಸಾರ್ಟಿಗೆಲ್ಲ ಹೋಗಿ ಅಲ್ಲಿ ತಿಂದು ಇದ್ದು ಕ್ರಿಕೆಟ್ ಆಡಿ ಇದ್ವಿ. ಮತ್ತು ನಮ್ಮ ತಂಗಿ ಡಿಗ್ರಿ ಕಲಿಯಾಕೆ 50,000 ಕೊಟ್ಟಿದ್ರು. ಮತ್ತು ಡಿಗ್ರಿ ಮುಗಿದಿಂದ ಕರ್ಕೊಂಬ ನಿಮ್ಮ ತಂಗಿಗೆ ನನ್ನ ಕಂಪ್ನ್ಯಾಗ ಕೆಲಸ ಕೊಡ್ತೀನಿ ಅಂದಿದ್ರು. ನಾವು ಕೇಳಿದ್ರು ಅವರು, ನಿಮ್ಮ ತಂಗಿ ಡಿಗ್ರಿ ಮುಗೀತೇನಪ್ಪ ಕರ್ಕೊಂಬ ಅಂಥೇಳಿ. ಮತ್ತು ನಾವು ಅದು ರೊಕ್ಕ ಇಸ್ಕೊಂಬರಕ್ಕೆ ಹೋದಾಗ ಮತ್ತು ಕೇಳಿದ್ರು, ಇಲ್ಲ ಸರ ನಾವು ಕಳ್ಸಂಗಿಲ್ಲ ರೀ, ನಮ್ಗೆ ಬೆಂಗಳೂರು ಸರಿಯಾಗಲ್ಲ ಅಂಥೇಳಿ ನಾವು ಕಳಿಸ್ಲಿಲ್ಲ ರೀ. ಅದ್ರ ಭಾರಿ ಅವರು ಒಮ್ಮೆ ಕೊಟ್ಟನೆ ಬಿಡು ಕೈ ಬಿಟ್ಟನೆ ಬಿಡು ಅಂತಿದ್ದಿಲ್ಲ ರೀ. ಅವರು ಯಾವಾಗಲೂ ನೆನಪಿಟ್ಕೊಳ್ಳೋರು ರೀ. ಏನು ಮಾಡಕತ್ತಿಪ್ಪ ಹನುಮಂತೇಳಿ ನಾವು ಅವ್ರ ಗನ್ಮ್ಯಾಗ ಶಿವಣ್ಣ ಅಂತೇಳಿದ್ರಿ ರೀ. ಅವ್ರವ್ರು ಫೋನ್ ಹಚ್ತಿದ್ದೆ, ಸರಿ ಇಲ್ಲದ್ರಪ್ಪ ಅಂಥೇಳಿ ಮಾತಾಡ್ತಿದ್ರಿ. ಭಾರಿ ಚಲೋ ಇದ್ರಿ, ಅದು ಮರಿತಿದ್ದಿಲ್ಲ ರೀ. ಭಾರಿ ಒಳ್ಳೆ ಮನುಷ್ಯ ಪಾಪ. ಈಗ